ಸೊ ಪದ್ಯನ ಕನೆಕ್ಟ್ ಮಾಡ್ಕೊಳಕ್ಕೆ ಏನೋ ಒಂದು ಇನ್ಸಿಡೆಂಟ್ ಏನಾದ್ರು ಹೇಳ್ಬೇಕಂತಂದ್ರೆ ಏನು ಹೇಳ್ಬೋದು? ಯಾವತ್ತಾದ್ರೂ ನೀವು ಓಕೆ ಪರ್ಮಿಷನ್ ಇರಲಾರ್ದೆ ಶಾಲೆಯನ್ನ ಬಿಟ್ಟು ಬೇರೆ ಎಲ್ಲರೂ ಹೋಗಿರ್ತೀರಲ್ಲ, ಆವಾಗ ಯಾವ ರೀತಿ ಫೀಲಿಂಗ್ ಇರುತ್ತೆ ನಿಮಗೆ? ಕೆಲವೊಂದ್ಸರಿ ಶಾಲೆ ನಿಮಗೆ ಜಾಸ್ತಿ ಹೋಮ್ವರ್ಕ್ ಮಾಡಿಲ್ಲ, ಜಾಸ್ತಿ ವರ್ಕ್ಗಳಿತ್ತು ಅಂದರೆ ನೀವು ಸ್ಕಿಪ್ ಮಾಡೋ ಚಾನ್ಸಸ್ಗಳು ಭಾಳ ಇರ್ತದೆ. ಕೆಲವೊಬ್ರು ಮಕ್ಕಳು ಮಾಡ್ತಾರೆ, ಈಗಿನ ಟೈಮಲ್ಲಿ ಭಾಳ ಕಡಿಮೆ. ಬಟ್ ಕೆಲವು ವರ್ಷಗಳ ಹಿಂದೆ ಹೋದರೆ ಮಕ್ಕಳು ಶಾಲೆನೇ ಬಿಟ್ಬಿಡ್ತಿದ್ರು. ಬಟ್ ಮೊದಲನೇ ಬಾರಿ ಶಾಲೆ ಬಿಡೋದಿರ್ತಾರೆ, ಅದು ಫೀಲಿಂಗ್ ಬೇರೆನೇ ಇರುತ್ತೆ. ಕರೆಕ್ಟಾ? ಮನೆಯಲ್ಲಿ ಶಾಲೆ ಕಳಿಸಿರ್ತಾರೆ, ನೀವು ನೋಡಿದ್ರೆ ಸ್ಕೂಲ್ಗೆ ಹೋಗಿರೋದಿಲ್ಲ. ನಿಮಗೆಲ್ಲ ಒಂಥರ ಎರಡು ರೀತಿ ಅನುಭವ ಆಗ್ತಿರುತ್ತೆ. ನೆನ್ಪು ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ. ಒಂದು ಕಡೆ ಸ್ಕೂಲ್ ಬಿಟ್ಟರು ಖುಷಿ, ಇನ್ನೊಂದು ಸ್ಕೂಲ್ ಬಿಟ್ಟು ತಪ್ಪು ಮಾಡಿದ್ರಲ್ಲ ಅದ್ರದ್ದು ಒಂದು ಗಿಲ್ಟಿನೆಸ್ ಕಾಡ್ತಾ ಇರುತ್ತೆ ನಿಮಗೆ. ಕರೆಕ್ಟ್ ಅಲ್ಲ? ಅಂಥದ್ದೇ ಒಂದು ಸೇಮ್ ಒಂದು ಅನುಭವ, ಸೇಮ್ ಎಕ್ಸ್ಪೀರಿಯನ್ಸ್ ನಮ್ಮ ವಿಲಿಯಂ ಗೋಡ್ಸ್ವರ್ತ್ಗೆ ಆಯಿತು. ಅಂದರೆ ಸ್ಕೂಲ್ ಬಿಟ್ಟಿದ್ದಲ್ಲ ಇದು, ಇದೇನಿದು ನೇಚರಲ್ಲಿ ಅವರು ಮಾಡಿದಂಥ ಒಂದು ಆ್ಯಕ್ಟಿವಿಟಿ. ಅವ್ರು ನೇಚರಲ್ಲಿ ಮಾಡೋದು ಸರ್ಕಸ್. ಏನು ಸರ್ಕಸ್ ಮಾಡಿದ್ರು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದೇ ಈ ಪದ್ಯ.